ನಾವೀಗ ಶುಕವಾಕ್ಯ ನುಡಿಬೇಕು. ಏನ್ ಹೇಳ್ತಿದ್ದೀರಾ? ಶುಕವಾಕ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಶುಕವಾಕ್ಯದಲ್ಲಿ ವಿಚಾರಗಳು, ಶಾಸ್ತ್ರ, ಸಂಪ್ರದಾಯ ಎಲ್ಲವನ್ನು ಮಾತಾಡ್ತಕ್ಕಂಥದ್ದು. ಆಧಾರಪೂರ್ವಕವಾಗಿ ಮಾಡಲೇಬೇಕಾದ್ದೇನು, ಮಾಡಬಾರ್ದಾದ್ದೇನು ಎಲ್ಲವನ್ನು ತಿಳ್ಕೊಳ್ಳೋದೇ ಶುಕವಾಕ್ಯ ಪ್ರಯೋಗ. ಈ ಶುಕವಾಕ್ಯ ಪ್ರಯೋಗದಲ್ಲಿ ಇವತ್ತಿನ ದಿವಸ ಮಂಗಳವಾರವಾಗಿಂದ ಮಂಗಳದೇವನ ಸ್ಮರಣೆಯನ್ನು ಮಾಡ್ಕೋಬೇಕು. ಆ ಮಂಗಳದೇವನ್ನ ಯಾಕೆ ಸ್ಮರಣೆ ಮಾಡ್ಕೊತೀವಿ? ಅಂಗಾರಕ, ಕುಜ, ಮಂಗಳ ಈ ಮೂರು ಹೆಸರುಗಳು ಏಕನಾಮ ಸ್ಮರಣೆ ಒಬ್ಬಂದೇ ಆಗಿರೋದ್ರಿಂದ ಅಂಥ ಒಂದು ಪರಿಹಾರ ನಾವು ತಗೊಳ್ಳೇಬೇಕು. ಇವನಿಗೆ ಹೇಗೆ ತಗೊಂತೀರ? ಪ್ರತಿಯೊಬ್ಬನು ಮಂಗಳ ಅಂತಕ್ಕಂಥ ವಿಚಾರ, ಮದುವೆ ಆಗತಕ್ಕಂಥ ಯೋಜನೆಗಳು ಸಾಕಷ್ಟು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ, ನಮ್ಮ ಜೀವನವನ್ನು ಪರಿಹಾರ ಮಾಡ್ತಕ್ಕಂಥ ಮಂಗಳಗ್ರಹ. ತದನಂತರ ಮಕ್ಕಳಾಗಬೇಕಾದ್ರೆ ಗಂಡ ಹೆಂಡತಿರು ಸೇರ್ತಕ್ಕಂಥ ಒಂದು ಬಾಂಧವ್ಯ ಸಮಯ ಆ ಮಂಗಳಗ್ರಹ. ಮಂಗಳ ಬರಬೇಕು, ಆ ಮಂಗಳ ಸಮಯದಲ್ಲೇ ಸೇರಬೇಕು. ಅದಕ್ಕೆ ಮುಹೂರ್ತ ಅಂತ ಕೊಡ್ತಾರೆ. ಈ ಮುಹೂರ್ತ ಅಂತ ಕೊಟ್ಟಾಗ ಮದುವೆಗಾಗಲಿ, ಪ್ರಸ್ತಕ್ಕಾಗಲಿ, ಜೀವನದ ಆಧಾರಪೂರ್ವಕವಾಗಿ ನಾಮಕರಣಕ್ಕಾಗಲಿ ಪ್ರತಿಯೊಂದಕ್ಕೂ ಮುಹೂರ್ತ ಅನ್ನೋದೇ ಕುಜ. ಅದಕ್ಕೆ ಕುಜನ ಸಾನ್ನಿಧ್ಯವನ್ನು ನೋಡಿ ತದನಂತರ ಅವನು ಎಲ್ಲಿರ್ತಾನೆ, ಯಾವ ಕಡೆ ಬರ್ತಾನೆ, ಎಲ್ಲಿ ಹೋಗ್ತಾನೆ ಅದನ್ನು ನೋಡಿ ನಾವುಗಳು ಆ ಮುಹೂರ್ತವನ್ನು ಕೊಡ್ತಕ್ಕಂಥ ವಿಚಾರ. ಅದಕ್ಕೆ ಸರ್ವದಾ ನಿತ್ಯ ಕಲ್ಯಾಣ ಅಂದರೆ ಇಡೀ ಜೀವಮಾನದಲ್ಲಿ ಎಲ್ಲರನ್ನ ಸರಿತಿದ್ದುಪಡಿಸೋದೇ ಮಂಗಳಗ್ರಹ. ಮಂಗಳಗ್ರಹನು ಹೇಗಿರ್ತಾನೆ ಅಂದರೆ ಕೆಂಪಾಗಿರ್ತಾನೆ. ಯಾರ ಮಗ? ಸಾಕ್ಷಾತ್ ಪರಮೇಶ್ವರನ ಮಗ. ಇವನಿಗೆ ದರ್ಶನವನ್ನ ಮಾಡಬೇಕು. ಈ ಮಂಗಳ ಗ್ರಹಕ್ಕೆ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ದರ್ಶನವನ್ನ ಮಾಡಬೇಕು. ಅದಕ್ಕೆ ಇಂಥ ಅಪಮೃತ್ಯುಗಳು, ಇಂಥ ಕಾರಣ ಜೀವ ಆಗಿರ್ತಕ್ಕಂಥ ನಮ್ಮ ಜೀವನದಲ್ಲಿ ಮದುವೆ ಮಾಡಿಸೋದಾಗ್ಲಿ, ಮುಂಜಿ ಮಾಡಿಸೋದಾಗ್ಲಿ, ಯಾವುದೇ ಮುಹೂರ್ತವನ್ನು ಕೊಡೋದಾಗ್ಲಿ, ಮೃತ್ಯುಗೆ ಕಾರಣವಾಗಿ ಸಿಗೋದಾಗ್ಲಿ, ಅಥವಾ ಯಾವುದೇ ಕಾರಣಕ್ಕೂ ಆಕ್ಸಿಡೆಂಟ್ಸ್ ಆಗಬೇಕಾದ ಆ ಕಾರಣವಾಗಲಿ, ಎಲ್ಲವೂ ಸಂದಿಗ್ನ ಕಾಲ. ಆ ಸಂದಿಗ್ನ, ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, ವಾಟ್ ಹ್ಯಾಪನ್ಸ್ ನೋ ಒನ್ ನೋಸ್. ಆ ವಾಟ್ ಹ್ಯಾಪನ್ಸ್ ಅನ್ನೋದಕ್ಕೆ ಕುಜಾನೇ ಮಂಗಳಗ್ರಹವಾಗಿ ಸುಬ್ರಹ್ಮಣ್ಯ ಅವತಾರದಲ್ಲಿ ಕೂತಿರೋದೇ ಕ್ಷೇತ್ರ ವೈದೇಶ್ವರ ದೇವಸ್ಥಾನ. ಅಲ್ಲಿ ನೀವು ಹೋಗಿ ಒಂದು ಕಲ್ಯಾಣಿ ಇದೆ, ಕಲ್ಯಾಣಿಯಲ್ಲಿ ಸ್ನಾನ ಮಾಡಬೇಕು. ಕಲ್ಯಾಣಿ ಹಸಿರಾಗಿರುತ್ತೆ. ಏನಪ್ಪ ಇಷ್ಟು ಹಸಿರು ನೀರು, ಏನೋ ಗಲೀಜು ಅನ್ಕೋಬಾರ್ದು. ಖಂಡಿತ ಗಲೀಜಲ್ಲ, ಅದು ಆರೋಗ್ಯ ತತ್ವದಲ್ಲಿ ವೈದ್ಯಕೀಯ. ಅದಕ್ಕೋಸ್ಕರ ಅಲ್ಲಿ ಇವತ್ತಿಗೂ ಹಸಿರಾಗಿರ್ತಕ್ಕಂಥದ್ದು ಅಂದರೆ ಹಾವುಗಳು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಅದಕ್ಕೆ ವಿಷಯ ಕಮ್ಮಿ ಆದಾಗ, ಅದಕ್ಕೆ ಪರೆ ವಿಶೇಷವಾಗಿ ತೆಗೆದಾಗ, ಹೊಸ ಸಂವತ್ಸರ ಅಂದರೆ ಅದಕ್ಕೆ ಹೊಸ ಜೀವ ಬಂದಾಗ ಹಳೆಯ ಚರ್ಮವನ್ನು ತೆಗೆದುಬಿಡುತ್ತೆ. ಆಗ ಪರೆಯನ್ನು ತೆಗೆದಾಗ ಅದಕ್ಕೆ ಉರಿ ಬರುತ್ತೆ. ಅಂತ ಹಾವುಗಳೆಲ್ಲ ಬಂದು ಇಲ್ಲಿ ಮಿಂದು ಸ್ನಾನ ಮಾಡ್ಕೊಂಡು ಹೋದಾಗ ನಮಗಳಿಗೂ ಅದೇ ರೀತಿಯ ದೇವಸ್ಪರ್ಶವನ್ನು ಮಾಡಿದಾಗ ಖಂಡಿತ ಎಲ್ಲರಿಗೂ ಮಂಗಳಕರವಾಗಿ ಕೆಲಸಗಳಾಗತ್ತೆ. ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಮಂಗಳಕರವಾಗಿ ಕೆಲಸ ಮುಗಿಸಿದ ಮೇಲೆ ನಾವು ಉತ್ತರ ಪ್ರಾಂತಕ್ಕೆ ಹೋಗಬೇಕು. ಉತ್ತರದಲ್ಲಿ ಎಲ್ಲಿ ಹೋಗ್ತೀರಾ? ಉಜ್ಜಯಿನಿಯಿಂದ ಮಂಗಳ ಕ್ಷೇತ್ರದಲ್ಲಿ ಮಂಗಳಾಮುಖಿಯಾಗಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಮಂಗಳಾಮುಖಿ ಅಂತ ಅಮ್ಮನವರು. ಆ ಮಂಗಳಾಮುಖಿಯಲ್ಲಿ ದೇವಸ್ಥಾನದ ಈಶ್ವರನ ಒಳಗೆ ಇಲ್ಲಿ ಏನು ಅಂದರೆ ಉತ್ತರದಲ್ಲಿ ಎಲ್ಲ ಕಾಲಕ್ಕೂ ನೀವು ನೋಡ್ಬೋದು, ಕೆರಡೆ ಭಾಗದಲ್ಲಿ ಎಲ್ಲ ವಿಷ್ಣುಮಯವಾಗಿರ್ತಕ್ಕಂಥ ನವಗ್ರಹಗಳು. ಆದರೆ ಉತ್ತರದಲ್ಲಿ ಎಲ್ಲ ಶಿವನಮಯವಾಗಿರ್ತಕ್ಕಂಥ ನವಗ್ರಹಗಳು. ಅಂದರೆ ಈಶ್ವರನ ಲಿಂಗನ ಇಟ್ಟಿರ್ತಾರೆ, ಅವನೇ ಮಂಗಳ ಅಲ್ಲಿ ಸೇರ್ಕೊಂಡಿರ್ತಾರೆ ಲಿಂಗದೊಳಗೆ. ಈ ಕಡೆ ಎಲ್ಲ ವಿಷ್ಣುನಿಟ್ಟಿರ್ತಾರೆ, ಅಂದರೆ ದಕ್ಷಿಣದಲ್ಲಿ ಆ ವಿಷ್ಣು ಒಳಗೆ ಸೇರಿರ್ತಕ್ಕಂಥ ಮಂಗಳಗ್ರಹಗಳು. ಹಾಗೆ ಆ ಕ್ಷೇತ್ರ ಮಹಿಮೆ ಇರೋದ್ರಿಂದ, ಪರಮೇಶ್ವರನೊಳಗೆ ಮಂಗಳಗ್ರಹ ಸೇರಿರೋದ್ರಿಂದ ನೀವುಗಳು ಅಲ್ಲಿ ಮಂಗಳಮೂರ್ತಿಯಾಗಿ ಅನ್ನಾಭಿಷೇಕವನ್ನು ಮಾಡೋದು. 4 ಬಾಗಿಲುಗಳಿದೆ, ಒಂದೇ ಈಶ್ವರನಿಗೆ 4 ಬಾಗಿಲುಗಳು. ರಕ್ತಾವರಣ, ಅಲ್ಲಿ ಪ್ರತಿ ಮಂಗಳವಾರ ರಕ್ತ ಚಿಮ್ಮತ್ತೆ, ಅಂದರೆ ಈಶ್ವರನ ಲಿಂಗದಿಂದ ರಕ್ತ ಚಿಮ್ಮತ್ತೆ, ಅದೇ ರಕ್ತ ಆವರಣ. ಅದಕ್ಕೆ ಕುಂಕುಮವನ್ನು ಕೊಡ್ತಾರೆ. ಈ ಸುದಿನ ಏನು ಅಂದರೆ ಅಲ್ಲಿ ಯಾರು ಅನ್ನದಾನವನ್ನು ಕೊಟ್ಟು ಮನೆಯಲ್ಲಿ ಇರ್ತಕ್ಕಂಥ ಕಾರಣವನ್ನಾಗಲಿ, ಮನೇಲಿರ್ತಕ್ಕಂಥ ಮದುವೆ ಆಗದೇ ಇರೋದು ಕಾರಣವಾಗಲಿ, ಮನೇಲಿರ್ತಕ್ಕಂಥ ಮಗುವಿಗೆ ಯಾವುದೇ ಕಾರಣಕ್ಕೂ ರೋಗ ರುಜಿನಗಳ ಬರದೇ ಇದ್ದಾಗಲಿ, ಅಪಮೃತ್ಯು ಸಂಕೇತದಲ್ಲಿ ಸತ್ತೋಗಿರ್ತಕ್ಕಂಥ ಮೋಕ್ಷ ಇಲ್ಲದೇ ಇರೋದಾಗಲಿ, ಪ್ರತಿಯೊಂದು ಕಾರಣವನ್ನು ಹಿಡ್ಕೊಂಡಿರತಕ್ಕಂಥ ನಿಮ್ಮ ಕಾರಣವನ್ನು ಜೀವನ ಪರ್ಯಂತ ಸರಿಪಡಿಸೋದೇ ಮಂಗಳಗ್ರಹ. ಅದಕ್ಕೆ ಅಲ್ಲಿ ಪ್ರಾರ್ಥನೆ ಮಾಡೋದು ಅನ್ನದಾನ. ಆ ಅನ್ನದಾನವನ್ನು ಕೊಟ್ಟು ಉಜ್ಜಯಿನಿಯಲ್ಲಿ ಸ್ವರೂಪವಾಗಿ ನಮಸ್ಕಾರ ಮಾಡಿಕೊಂಡು ತದನಂತರ ಈ ಮಂಗಳಗ್ರಹಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಹೇಗೆ? ಆ ರಕ್ತ ಬರ್ತಕ್ಕಂಥದ್ದು ಹಣೆಗೆ ಮಾಡಿಕೊಂಡು ಅಲ್ಲಿ ಮಂಗಳಾಮುಖಿ ಅಂತ ದೇವಿದಾಳೆ, ಆ ಮಂಗಳಾಮುಖಿಯನ್ನು ಸ್ಮರಣೆ ಮಾಡ್ಕೋಬೇಕು. ಅಮ್ಮ ದೇವಿ ಜಗನ್ಮಾತೆ, ನಿನ್ನ ಮಗನಾಗಿರ್ತಕ್ಕಂಥ ಈ ಮಂಗಳಗ್ರಹನು ಪರಮೇಶ್ವರನ ಎದೆ ಭಾಗದಿಂದ, ಅಂದರೆ ಕಣ್ಣಿನ ಮುಕ್ಕಣ್ಣದಿಂದ ಬಂದಾಗ ಎದೆ ಭಾಗದಿಂದ ಹೊರಭಾಗದಲ್ಲಿ ಚಿಮ್ತಾನೆ. ಆ ಎದೆ ಭಾಗದಿಂದ ಚಿಮ್ಮಿದಾಗ ಆ ರಾಕ್ಷಸ ವಂಶವಾಗಿರ್ತಕ್ಕಂಥ ಮಂಗಳಗ್ರಹನು ಯಾವಾಗಲೂ ಕೆಂಪಾಗಿರೋದ್ರಿಂದ ಈ ರಕ್ತವರ್ಣದಿಂದ ನಮ್ಮ ದೋಷಗಳು ಹೋಗಲಿ. ಅದಕ್ಕೆ ದೇಹದಲ್ಲಿ ರಕ್ತವು ಕೆಂಪಾಗಿರ್ತಕ್ಕಂಥದ್ದು. ಆ ಕೆಂಪಾಗಿರ್ತಕ್ಕಂಥ ಅಂಶವೇ ಮಂಗಳಗ್ರಹ. ಅದಕ್ಕೆ ರಕ್ತಾನ್ ಕೂಡ ಹೆಂಗೆ ನಾವು ಜಡ್ಜ್ಮೆಂಟ್ ಕೊಡ್ತೀವಿ, ನಿನ್ನ ಬ್ಲಡ್ಸ್ ಚೆನ್ನಾಗಿದೆ ಇಲ್ಲ ಅಂದರೆ ಮಂಗಳಗ್ರಹ ನೋಡಿದಾಗ, ಓ ನಿನ್ನ ಬ್ಲಡ್ಗೆ ಈ ಥರ ಇದೆ, ನಿನಗೆ ಅನೆಮಿಕ್ ಆಗಿದೆ, ಅಥವಾ ಬ್ಲಡ್ ಫ್ಯೂಷನ್ ಸರಿಯಾಗಿ ಬರ್ತಾ ಇಲ್ಲ, ಅಥವಾ ಸ್ಲೋ ಪಾಯ್ಸನ್ನು, ಈ ರೀತಿ ಆಗಿರ್ತಕ್ಕಂಥ ರೆಡ್ ವೈಟ್ ಬ್ಲಡ್ ಆಗ್ತಾ ಇಲ್ಲ, ಅದಕ್ಕೆ ಈತ ಒಂದು ಸಾನ್ನಿಧ್ಯ ಹೆಂಗೆ ಸೇರ್ತಾ ಇದೆ, ಎಲ್ಲವೂ ನೋಡ್ತಕ್ಕಂಥ ವಿಚಾರ. ಅದಕ್ಕೆ ಉತ್ತರದಲ್ಲಿ ನಾವೇನು ಮಾಡ್ತೀವಿ? ಮಂಗಳಾಮುಖಿ ದೇವಸ್ಥಾನ ಉಜ್ಜಯಿನಿಯಲ್ಲಿ ಆ ಮಂಗಳಸ್ವಾಮಿ ದೇವಸ್ಥಾನ ದರ್ಶನವನ್ನು ಮಾಡಬೇಕು. ತದನಂತರ ಕೆಳಭಾಗದಲ್ಲಿ ಪಾತಾಳದಲ್ಲಿ ವೈದೀಶ್ವರನ ದರ್ಶನ ಮಾಡಬೇಕು. ಎರಡೂ ಮಂಗಳಗ್ರಹ ದರ್ಶನವನ್ನು ಮಾಡಿರ್ತಕ್ಕಂಥ ನೀವುಗಳು ಆಗ ಮಂಗಳಗ್ರಹ ದೋಷವನ್ನು ಪರಿಹಾರ ತಗೋಬೋದು. ಅದಕ್ಕೆ ನೀವು ಇಲ್ಲಿ ಮಿಂದು ಸ್ನಾನ ಮಾಡಿದ ಮೇಲೆ ಅಲ್ಲಿ ರಕ್ತಾವರಣ ಸ್ವರೂಪ ಮಾಡ್ಕೊಳ್ಳೇಬೇಕು.
ನಮಸ್ಕಾರ ಮಾಡಿ ಆ ಕಾಳಬೇರೊಂದು ದೇವಸ್ಥಾನ ಅಂತಂದ್ರೆ ನಾವು ಆ ಮಂಗಳಾಮುಖಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ವಿಚಾರ. ಇಷ್ಟೆಲ್ಲ ತಿಳ್ಕೊಂಡಿದ್ದು ನೀವು ಈ ಮಾಂಗಲ್ಯ ದೋಷಕ್ಕೆ ಪರಿಹಾರ ಏನು ಅಂದರೆ, ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಇವತ್ತಿನಿಂದ ಆ ಶುಕವಾಕ್ಯದಲ್ಲಿ ಹೇಳಿರ್ತಕ್ಕಂಥ ಶಾಸ್ತ್ರ ಏನು ಅಂದರೆ, ಪ್ರತಿಯೊಬ್ಬರು ಮಾಂಗಲ್ಯ ಒಳಭಾಗದಲ್ಲಿ ಯಾರು ಇದುವರ ತನಕನೂ ಅರ್ಶಿಣವನ್ನು ಹಚ್ಕೊಳ್ಳೋದೇ ಇಲ್ಲ. ದಯವಿಟ್ಟು ಹೇಳ್ತೀನಿ, ಎದೆ ಮೇಲೆ ಮಾಂಗಲ್ಯ ಹಾಕೊಳ್ಳೋದು ಖಾಲಿ ಬಟ್ಲಿರಬಾರ್ದು. ಯಾವುದು ತಿಳ್ಕೊಳ್ಳಿ, ಪ್ರತಿದಿನ ಆ ಮಾಂಗಲ್ಯದ ಬಟ್ಲು ತುಂಬಿರಬೇಕು. ಅದಕ್ಕೋಸ್ಕರ ಎರಡೂ ಮಾಂಗಲ್ಯದ ಬಟ್ಲು ತುಂಬಾನು ಅರ್ಶಿಣವನ್ನು ತುಂಬಿ ಮುಂಭಾಗದಲ್ಲಿ ಕುಂಕುಮವನ್ನು ಹೀಗಿಡಬೇಕು. ಆವಾಗ ಮಂಗಳ ಗ್ರಹವನ್ನು ಸಂತೃಪ್ತಿ ಪಡ್ತಾನೆ, ಮಾಂಗಲ್ಯ ದೋಷಗಳು ಹೋಗಿಸ್ತಾನೆ. ತದನಂತರ ಮಾಂಗಲ್ಯವನ್ನು ದೀರ್ಘ ಸುಮಂಗಲಿ ಅಂತ ಆಶೀರ್ವಾದ ಮಾಡಿ ಗಂಡನ ಆಯುಸ್ಸು ಅಭಿವೃದ್ಧಿನ ಪಡಿಸ್ತಾನೆ. ಇದಕ್ಕೋಸ್ಕರ ಆ ಮಾಂಗಲ್ಯ ಧಾರಣೆ ಮಾಡ್ಕೊಳ್ತಕ್ಕಂಥ ಪ್ರತಿಯೊಬ್ಬರೂ ಒಳಭಾಗದಲ್ಲಿ ಶುಕವಾಕ್ಯದ ಪ್ರಕಾರವಾಗಿ ಅರ್ಶಿಣವನ್ನು ತುಂಬಬೇಕು. ಒರಿಜಿನಲ್ ಅರ್ಶಿಣ, ಅದು ಆ ಡೂಪ್ಲಿಕೇಟ್ ಅರ್ಶಿಣ ಅಂದರೆ ಅಲ್ಲಿ ಇಲ್ಲಿ ಪೇಸ್ಟಲ್ಲಿ ಮಾಡಿರ್ತಾರೆ ಅಂಥದ್ದೆಲ್ಲ ಮಾಡ್ಕೋಬೇಡಿ. ನಿಜವಾದ ಅರ್ಶಿಣದ ಕೊಂಬಿಂದ ಪುಡಿ ಮಾಡಿ ಮಾಡಿರ್ತಕ್ಕಂಥದ್ದು ಎರಡೂ ಬಟ್ಟಲು ತುಂಬ ಆ ಮಾಂಗಲ್ಯ ಧಾರಣೆಯಲ್ಲಿ ಹೀಗೆ ತುಂಬ್ಕೋಬೇಕು. ಅದಕ್ಕೆ ನಮಸ್ಕಾರ ಮಾಡ್ಕೋಬೇಕು ಪ್ರತಿದಿನ ತುಂಬಿ. ಅದು ಎದೆಯ ಮೇಲೆ, ಎದೆಯ ವಕ್ಷಸ್ಥಳದ ಮಧ್ಯಭಾಗದಲ್ಲಿ ಇರಬೇಕು. ಇದು ಶಾಸ್ತ್ರ ರೂಪ. ಪರಿವರ್ತನೆ ಆಗಲಿ, ಒಳ್ಳೆಯದಾಗಲಿ ಅಂತ ಮುಖಾಂತರ ತಿಳಿಸ್ತಾ ಇದೆ.